ಥ್ಯಾಂಕ್ ಯು ಮೇಡಮ್. ಬೇಕಬೇಡಿ ನಾನು ಗಣಪಂತರ ಮಾಡೋಕ್ಕಾಗಲ್ಲ. ಸೊ ನೋಡಿದ್ನಲ್ಲ ನಮ್ಮ ನಾಗೇಂದ್ರ ಪ್ರಸಾದ್ ಖುಷಿ ಆಗಲಿ ಅಂತ. ಯಾಕೆ ಅವ್ರ ಲೈನ್ಸು ನಾನು ಅವನಿಬ್ರು ಒಂದೇ ಥರ ಇದ್ದೀವಿ, ನನಗೆ ಸೆಟ್ ಆಗುತ್ತಾ ಅಂತ ಭಾಳ ಖುಷಿ ಆಯಿತು. ಎಲ್ರಿಗೂ ನಮಸ್ಕಾರ. ಕೃಷ್ಣಂ ಪ್ರಣಯ ಸಖಿ. ನಮ್ಮ ಶ್ರೀನಿವಾಸ ಡೈರೆಕ್ಟ್ರು ಒಂದು ಯೋಚನೆ ಮಾಡ್ತಾರೆ, ನಾನು ಕನ್ನಡಿಗಾಗಿದ್ದೀನಿ, ಒಂದು ಒಳ್ಳೆ ರೊಮ್ಯಾಂಟಿಕ್ ಸಿನಿಮಾ ಮಾಡೋಣ ಗಣೇಶ್ ಅವ್ರನ್ನ ಹಾಕ್ಕೊಂಡು ಅಂತ. ಗಣೇಶ್ ಅವ್ರು ಯೋಚನೆ ಮಾಡ್ತಾರೆ, ಆಹಾ ಶ್ರೀನಿವಾಸ ರಾಜ್ ಬರ್ತಾವ್ರೆ, ಒಂದು ಒಳ್ಳೆ ಕ್ರೈಮು ಪಾಚ್ಕ ಚುಚ್ಬಿಟ್ಟು ಮಾಡೋಣ ಅಂತ. ಇಬ್ರು ಹಿಂಗೆ ಯೋಚನೆ ಮಾಡ್ಕೊಂಡು ಎದ್ರ ಕೂತ್ಕೋತಾರೆ. ಹಿಂಗೆ ಕೂತ್ಕೊಂಡು ಕೇಳಿದ್ರೆ ಅವ್ರ ಯೋಚನೆ ಬೇರೆ, ಇವ್ರ ಯೋಚನೆ ಬೇರೆ. ಎರಡೂ ಬೇಡ, ಒಂದು ಸೆಂಟ್ರಿಗೆ ಒಂದು ಒಳ್ಳೆ ಕಥೆ ಮಾಡಿಸಿ ಅಂತ ಹೇಳಿ ಈ ಕೃಷ್ಣ ಪ್ರಣಯ ಸಖಿ ಇಂದ இந்த மலையாளம் அவ்வளோவகை இருந்தா ஞாயிறு நல்ல ಸಖಿ ಹೌದಲ್ಲ. ಭಾಳ ತುಂಬ ಅದ್ಭುತವಾದಂಥ ಕತೆ. ನಾನು ಬೆಳಗಿನ ಜಾವ 5 ಅಥವಾ 4 ನಾನು ಒಂದು ಮ್ಯೂಸಿಕ್ ಕೇಳ್ತಾ ಇದ್ದೆ. ಯಾವ್ದು ಹೇಳಿ, ಮುಂಗಾರು ಮಳೆ ಟೈಮಲ್ಲಿ ಈ ಪೇಪರ್ ಹಾಕೋರು, ಹಾಲು ಹಾಕೋರು, ಮರಕ್ಕೆ ಕೂತಿದ್ದವ್ರೆ. ಅದಾದ್ಮೇಲೆ ತಿರ್ಗಾ ಇದೆ ಪೇಪರ್ ಹಾಕೋರು ಬೆಳಗಿನ ಜಾವ 4 5 ನನಗೆ ಮಲಗಿದ್ವರೆ ಎದ್ದು ಡ್ಯಾನ್ಸ್ ಆಡ್ಬೋದು ಅಂದ್ಬಿಟ್ಟು ಅಷ್ಟೊಂದು ಪಾಪ್ಯುಲರ್ ಆಗಿದೆ. ನಮ್ಮ ನಾಗೇಂದ್ರ ಪ್ರಸಾದ್ ಅವ್ರಿಗೆ ವಾಟ್ಸಪ್ಪು. ಆಮೇಲೆ ನಮ್ಮ ಗಣಪ ಅಂತೂ ಅದೇನು ಬತ್ತ 8 ಮದುವೆ ಮಾಡೋದಪ್ಪ ಇದರಲ್ಲಿ.